ಈ ಸ್ಟೋರಿ ನೋಡೋದಕ್ಕೂ ಮೊದಲು ಈ ಆಡಿಯೋನ ಒಮ್ಮೆ ಕೇಳಿಸ್ಕೊಂಬಿಡಿ. ಹಲೋ ಸರ್. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದು ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಒಂದ್ ನಿಮಿಷನೂ ಬಿಚ್ಬಿಟ್ಟದು ಕೇಳಲ್ಲ, ಆಫೀಸಲ್ಲಿ ಇದೆ ನಿಮಿಷನೂ ಸರ್. ಕೇಳಲ್ಲ, ಅದನ್ನ ಒಂದ್ ನಿಮಿಷ ಮಧ್ಯದಲ್ಲೆಲ್ಲ ಕೇಳಿಸ್ಕೊಳ್ಳಿ. ಕಟ್ಟಿದ್ದಾರೆ, ಆಕ್ಸಿಡೆಂಟ್ ಆಗಿದೆ ಅಂತೆ. ಕೌನ್ಸಿಲರ್ಗಳ ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ದ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ. ಎಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು. ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ನಾನು ಹೇಳಿರ್ತೀನಿ ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಅಲ್ಲಿ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ MLA ಬ್ಯಾನರ್ ಕಟ್ಸಿದೀನಿ. ನೀನು ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್. ನಮ್ಮನ್ನ ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ, ಸ್ಟಾಫ್ಸ್ ಗಳು. ಇರೋದ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲಾ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಅಪ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ? ನಾನು ರೆಸ್ಪಾನ್ಸಿಬಲ್ ಅಲ್ವಾ ನೀವು? ಕಮಿಷನರ್, ರೆಸ್ಪಾನ್ಸಿಬಲ್ ಕಮಿಷನರ್. ಬೆಳಗ್ಗೆ ಹೇಳ್ತೀನಿ ನಮ್ಮನ್ನ ಒಂದು ಬ್ಯಾನರ್ ಪರ್ಮಿಷನ್ ಯಾವನ್ಗೋ ಕೈಗೊಂಬೆ. ಸರ್ ನೋಡಿ ಸರ್, ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ. ರೆಸ್ಪಾನ್ಸಿಬಲ್ ಅಲ್ವೇನ್ರಿ ನೀವು? ನಾ ಅದನ್ನೇ ಸರ್ ಹೇಳ್ತಾ ಇರೋದು. ನಮ್ಗೆ ಕೇಳಿ, ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ನಮ್ ಸ್ಟಾಫ್ಸ್. ಪರ್ಮಿಷನ್ ಇಲ್ದ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಹೇಳ್ತಿದ್ದೀನಿ, ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ. ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ನೋಡಿ. ಏನ್ ಸರ್ ಹಂಗ್ ಮಾತಾಡ್ತಾ ಇದ್ದೀರಾ ನೀವು? ಏನ್ ಹೊಡಿಸ್ತೀನಿ ಅಂದ್ರೆ ಏನ್ ಸ್ಟಾಫ್ಸ್ ಗಳಿಗೆ ಹೊಡಿಸ್ತೀರಾ? ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಇದ್ರೆ ಎಲ್ಲ ಕೆಲಸ ಮಾಡ್ರಿ. ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿದಿರಲ್ಲ, ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ. ಕೇಳಿದ್ರಲ್ಲ, ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಹಾಕಿದ ಬೆದರಿಕೆಯ ಮಾತುಗಳನ್ನ. ಅಬ್ಬಬ್ಬಾ, ಏನ್ ಗತ್ತು, ಏನ್ ಆಕ್ರೋಶ. ಯಾವುದೋ ಸಿನಿಮಾ ಬ್ಯಾನರ್ ದಾರಿಗಡ್ಡವಾಗಿದೆ ಅಂತ ತೆಗೆಸಿದ ಕಾರಣಕ್ಕೆ ಈ ಕಾಂಗ್ರೆಸ್ ಮುಖಂಡನ ಕೋಪ ತಾಪವನ್ನ ಕೇಳಿದ್ರಲ್ಲ. ಹೀಗೆ ಕೋಪ ತಾಪ ತೋರಿಸಿ ನಾಪತ್ತೆಯಾಗಿದ್ದ ಭೂಪ ಬರೋಬ್ಬರಿ 13 ದಿನಗಳ ಕಾಲ ಊರೂರು ಅಲಿತಿದ್ದ. ಬೆನ್ನು ಬಿದ್ದ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಈತ ಕರಾವಳಿಯ ಮಂಗಳೂರು ಸೇರಿದ್ದ. ಅಲ್ಲಿಂದ ದೇವರನಾಡು ಕೇರಳ ತಲುಪಿದ. ಹೀಗೆ ಊರೂರು ಅಲಿತಿದ್ದ ರಾಜೀವ್ ಗೌಡನ ಎಡೆಮುರಿ ಕಟ್ಟುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಅನ್ನೋ ಆರೋಪಗಳು ತೀವ್ರವಾಗಿಯೇ ಕೇಳಿ ಬಂದಿದ್ವು. ಹೀಗೆ ಕೇರಳ ಸೇರಿದ ಕಾಂಗ್ರೆಸ್ ಮುಖಂಡನನ್ನ ಹುಡುಕಿಕೊಂಡು ಹೋದ ಚಿಕ್ಕಬಳ್ಳಾಪುರ ಪೊಲೀಸರು ಕೊನೆಗೂ ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಕರೆತಂದ ರಾಜೀವ್ ಗೌಡನ ಆರೋಗ್ಯ ತಪಾಸಣೆ ಸೇರಿದಂತೆ ಇತರ ಫಾರ್ಮಾಲಿಟೀಸ್ ಮುಗಿಸಿದ ಪೊಲೀಸರು ಮಂಗಳವಾರ ಸಂಜೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು.
ಈ ವೇಳೆ 14 ದಿನಗಳ ಕಾಲ ನ್ಯಾಯಾಧೀಶರು ಆರೋಪಿ ರಾಜೀವ್ ಗೌಡನನ್ನ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿದ್ರು. ಅಲ್ಲಿಗೆ ಒಂದು ಅಧ್ಯಾಯ ಮುಕ್ತಾಯವಾದ್ರೆ ಇಲ್ಲಿಂದಲೇ ನೋಡಿ ಮತ್ತೊಂದು ಹೊಸ ಅಧ್ಯಾಯ ತೆರೆದುಕೊಂಡಿದೆ. ಇಲ್ಲಿ ತಲೆಗೆ ಟೋಪಿ ಹಾಕೊಂಡು ಯಾವುದೇ ಪಶ್ಚಾತ್ತಾಪ ಇಲ್ಲದೆ ನಡೆದುಕೊಂಡು ಬರ್ತಿದ್ದಾನಲ್ಲ, ಈತನೇ ನೋಡಿ ರಾಜೀವ್ ಗೌಡ. ಅದೇ ಪೌರಾಯುಕ್ತೆ ಅಮೃತ ಅವರಿಗೆ ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ. ಯಾವಾಗ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸ್ತೋ ಆಗ ಪೊಲೀಸರು ಆತನನ್ನ ನೇರವಾಗಿ ಕರೆತಂದು ಚಿಂತಾಮಣಿಯ ತಾಲೂಕು ಉಪ ಕಾರಾಗೃಹಕ್ಕೆ ಬಿಟ್ರು. ಈ ವೇಳೆ ರಾಯಲ್ಸ್ ಕನ್ನಡ ಏನಾದ್ರೂ ಹೇಳೋದು ಇದೆಯಾ ಅಂತ ರಾಜೀವ್ ಗೌಡನನ್ನ ಪ್ರಶ್ನೆ ಮಾಡಿತು. ಆತನು ಹೇಳಿದ ಉತ್ತರ ಏನಂತ ನೀವೇ ಕೇಳಿ. ಸರ್ ಇವತ್ತರ ಬಂಧನದ ಬಗ್ಗೆ ಬಂಧನ ಬಗ್ಗೆ ಏನಾನ ಮಾತಾಡ್ತಾರೆ ಸರ್? ಇವತ್ತರ ಬಂಧನದ ಬಗ್ಗೆ ನಾಳೆ ಎಲ್ಲ ಇದ್ರದ್ದು ಡೀಟೇಲ್ ಆಗಿ ನಾಳೆ ಆರ್ಗ್ಯುಮೆಂಟ್ ಇದೆ ಕೋರ್ಟ್ ಅಲ್ಲಿ. ಸರ್ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ನಿಮಗೆ ಸರ್, ಅದ್ರ ಬಗ್ಗೆ ಏನಿದೆ ಸರ್? ನಾಳೆ ಮಾತಾಡ್ತೀನಿ, ಎಲ್ಲ ನಾಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸರ್, ಎಲ್ಲ ನಾಳೆ ಮಾತಾಡ್ತೀನಿ. ಶಿಡ್ಲಘಟ್ಟ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಉಪ ಕಾರಾಗೃಹಕ್ಕೆ ರಾಜೀವ್ ಗೌಡನನ್ನ ತಡರಾತ್ರಿ ಬಿಟ್ಟ ಪೊಲೀಸರು ವಾಪಸ್ಸಾದ್ರು. ಧಮಕಿ ಹಾಕಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮಂಗಳವಾರ ರಾತ್ರಿ ಜೈಲಿನಲ್ಲೇ ಕಳೆದಿದ್ದಾರೆ. ಇಂದು ಬೆಳಗ್ಗೆ ಎದ್ದು ಜೈಲಿನ ಊಟ ಮಾಡಿದ್ದಾನೆ. ಯಾಕಂದ್ರೆ ಮನೆಯೂಟ ನೀಡಲು ಜೈಲಾಧಿಕಾರಿಗಳು ನಿರಾಕರಿಸಿದ ಕಾರಣ ರಾಜೀವ್ ಗೌಡನಿಗೆ ಜೈಲೂಟವೇ ಗತಿಯಾಗಿದೆ. ಇನ್ನು ಇಂದು ಬೆಳಿಗ್ಗೆ ಚಿಂತಾಮಣಿ ತಾಲೂಕು ಉಪ ಕಾರಾಗೃಹಕ್ಕೆ ರಾಜೀವ್ ಗೌಡನನ್ನ ಭೇಟಿ ಮಾಡಲು ಅವರ ಕುಟುಂಬದ ಸದಸ್ಯರು ಆಗಮಿಸಿದ್ರು. ಜೈಲಾಧಿಕಾರಿಗಳು ಅವರ ಕುಟುಂಬದವರನ್ನ ಭೇಟಿ ಮಾಡಲು ಅನುಮತಿ ನೀಡಿದ್ದು, ಆತನನ್ನ ಭೇಟಿಯಾಗಲು ಬಂದಿದ್ದ ರಾಜೀವ್ ಗೌಡನ ಅಭಿಮಾನಿಗಳನ್ನ ಭೇಟಿಯಾಗಲು ಜೈಲಾಧಿಕಾರಿಗಳು ಅವಕಾಶ ನೀಡಿಲ್ಲ. ಇನ್ನು ಜೈಲಿನೊಳಗೆ ರಾಜೀವ್ ಗೌಡನಿಗೆ ಯಾವುದೇ ವಿಶೇಷ ಆತಿಥ್ಯ ಇಲ್ಲ ಅಂತ ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ವಿಶೇಷ ಕೊಠಡಿಯಾಗಲಿ ವಿಶೇಷ ಊಟ ವ್ಯವಸ್ಥೆಯಾಗಲಿ ನೀಡದೆ ಸಾಮಾನ್ಯ ಖೈದಿಯಂತೆ ರಾತ್ರಿ ಕಳೆದಿದ್ದಾರೆ. ಬೆಳಗ್ಗೆ 10:30ರಿಂದ 1 ಗಂಟೆವರೆಗೆ ಮಾತ್ರ ಕುಟುಂಬದವರು ಭೇಟಿ ಮಾಡಲು ಅವಕಾಶ ನೀಡಲಾಗಿದ್ದು, ನಂತರ ರಾಜೀವ್ ಗೌಡನನ್ನ ಜೈಲಿನೊಳಗೆ ತಳ್ಳಿದ್ದಾರೆ. ಒಟ್ನಲ್ಲಿ ಆಡಬಾರದ್ ಮಾತಾಡಿದ ರಾಜೀವ್ ಗೌಡನ ಬೆಂಬಲಕ್ಕೆ ಪಕ್ಷವೂ ಬರಲಿಲ್ಲ, ಪಕ್ಷದ ನಾಯಕರು ಬರಲಿಲ್ಲ. ಸಾಲದೆಂಬಂತೆ ಆತನನ್ನ ಕಾಂಗ್ರೆಸ್ನಿಂದಲೂ ಉಚ್ಚಾಟನೆ ಮಾಡಲಾಗಿದೆ. ಕೇವಲ ಸಚಿವರೊಬ್ಬರನ್ನ ಮೆಚ್ಚಿಸಲು ಸಿನಿಮಾ ಬ್ಯಾನರ್ ವಿಚಾರವಾಗಿ ಆಡಿದ ಮಾತು ರಾಜೀವ್ ಗೌಡನ ರಾಜಕೀಯ ಭವಿಷ್ಯವನ್ನೇ ಕಸಿದಿದ್ದು, ಇದೀಗ ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಮಾಡಿದೆ. ಇದು ರಾಜಕೀಯ ನಾಯಕರಿಗೆ ಒಂದು ಪಾಠವಾಗಿದ್ದು, ಅಧಿಕಾರಿಗಳಿಗೆ ನೀಡಬೇಕಾದ ಗೌರವ ನೀಡಬೇಕು ಅನ್ನೋದನ್ನ ರಾಜೀವ್ ಗೌಡ ಈಗಲಾದ್ರೂ ಅರಿತ್ರೆ ಒಳ್ಳೆಯದು.